ಈಗ ಉದಾಹರಣೆ ಲಿಂಗಾಯತರಲ್ಲಿ ಎಷ್ಟು ಉಪಜಾತಿ ಇದ್ದಾವೆ ಅಂದರೆ ನೋಡಿ, ಸಿಕ್ಕಾಪಟ್ಟೆ ಉಪಜಾತಿ ಇದ್ದಾವೆ. ಅಲ್ಲಿ ಏನು ಮಾಡಿಬಿಟ್ರು ಬರ್ಸುವಾಗ, ಈ ಗಾಣಿಗರು ಅಂತ ಇದ್ದಾರೆ ಲಿಂಗಾಯತರಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ. ಮೆಜಾರಿಟಿ ಆಫ್ ಗಾಣಿಗರು ಇದ್ದಾರೆ. ಓಕೆ, ಅವ್ರಿಗೆ ಕೇಂದ್ರ ಸರ್ಕಾರ ಗಾಣಿಗರಿ 2A ಕೊಟ್ಟಿದೆ. ಅವ್ರು ಯಾವ ಗಾಣಿಗರಿಗೆ? ಇಲ್ಲಿರುವಂಥ ಹಳೆ ಮೈಸೂರಿನಲ್ಲಿರುವಂಥ ಗಾಣಿಗರಿಗೆ. ಓಕೆ, ಅದಕ್ಕೆ ಅವರು ನಮ್ಮ 2A ಸರ್ಟಿಫಿಕೇಟ್ ಅಂತ ಹಿಂದೂ ಗಾಣಿಗ ಅಂತ ಬರ್ಸ್ಬಿಡ್ತಾರೆ. ಅವರು ಲಿಂಗಾಯತ ಗಾಣಿಗ ಅಂತ ಬರ್ಸೋದಿಲ್ಲ. ಓಕೆ, ಆಮೇಲೆ ಹಿಂದೂ ಸಾದರ್ ಅಂತ ಬರೆಸ್ತಾರೆ. ಸಾದರು ಇಲ್ಲಿದ್ದಾರೆ, ಹಿಂದೂ ಸಾದರು. ಈ ನಮ್ಮ ಮುಖ್ಯಮಂತ್ರಿ ಚಂದ್ರು ಇದ್ದಾರಲ್ಲ, ಅವ್ರು ಹಿಂದೂ ಸಾದರು. ಓಕೆ, ನಂಗೆ ಆ ಸಬ್ಜೆಕ್ಟ್ ಅಷ್ಟು ಅರ್ಥ ಆಗಿದೆ. ಯಾಕೆ ಹೇಳ್ತೀನಿ? ಅಲ್ಲ, ಯಾಕೆ ಹೇಳ್ತೀನಿ? ನಾನು ಹಾಂ, ಓಕೆ, ಬೊಮ್ಮಾಯಿ ಅವರೆಲ್ಲ ಲಿಂಗಾಯತ್ ಸಾದರು. ಓಕೆ, ಅಲ್ಲಿ ಲಿಂಗಾಯತ್ ಸಾದರು ಅಂತ ಬರ್ಸಿದ್ರೆ ಬ್ಯಾಕ್ವರ್ಡ್ ಕ್ಲಾಸ್ ಸರ್ಟಿಫಿಕೇಟ್ ಸಿಗಲ್ಲ ಅಂತ. ಓಕೆ, ಅದೇ ಥರ ರೆಡ್ಡಿಗಳು, ಲಿಂಗಾಯತ್ ರೆಡ್ಡಿಗಳು, ನಾನ್ ಲಿಂಗಾಯತ್ ರೆಡ್ಡಿಗಳು, ಇದೇ ಥರ ಹಿಂಗೆ ಬರ್ಸಿದ್ದು. ಇವೆಲ್ಲ ತಪ್ಪು ಬರೆಸಿ ಅವ್ರು ಏನು ತಿಳ್ಕೊಂಬಿಟ್ಟಾರೆ, ಇದ್ರಾಗ ಈ ಬೇಡ ಜಂಗಮನ ತಗೊಂಬಿಡಿ ಉದಾಹರಣೆಗೆ. ಭಾಳ ಜನ ಜಂಗಮರು ಬೇಡ ಜಂಗಮರು ಅಂತ ಬರೆಸ್ತಾರೆ. ತಪ್ಪದು. ಓಕೆ, ಅಲ್ಲಿ ಬೇಡ ಜಂಗಮರು ಅಂತ ಬರ್ಸಿದ ತಕ್ಷಣ SC ಸರ್ಟಿಫಿಕೇಟ್ ಸಿಗೋದಿಲ್ಲ. ಹಾಗಾದ್ರೆ ಎಲ್ಲರೂ ಬರ್ಸ್ಕೊಂಡ್ಬಿಡ್ಬೋದು. ಅದಕ್ಕೆ ದೇರ್ ಇಸ್ ಎ ಮಾನದಂಡ ಇದೆ. ಅವರ ತೃಪ್ತಿಗೆ ಬರ್ಸಿ ಏನು ಮಾಡಿಬಿಡ್ತೇನೆ, ಅವ್ರ ತೃಪ್ತಿಗೆ ಬರ್ಸಿದ್ರೆ ಹೊರತು ಅವ್ರಿಗೆ ಸರ್ಟಿಫಿಕೇಟ್ ಸಿಗೋದಿಲ್ಲ. ಸರ್ಟಿಫಿಕೇಟ್ ಸಿಗಬೇಕಾಗಿದ್ರೆ ಅವರ ಮನೆಗೆ ಹೋಗಿ ಎನ್ಕ್ವೈರಿ ಮಾಡಿ ಏನು ತಹಸೀಲ್ದಾರ್ ಮಾಡ್ತಾರೆ ಅದೇ ಫೈನಲ್ಲು. ಓಕೆ, ಹೀಗಾಗಿ ಇಲ್ಲಿ ಕಮ್ಮಿ ಆತಲ್ಲ, ಕಮ್ಮಿ ಆದ ಕೂಡಲೇ ಲಿಂಗಾಯತ್ರಿ ಸಿಟ್ಟು ಬಂದ್ಬಿಡ್ತು. ನಮ್ಗೇನ್ರಿ ಅಂತೇಳಿ ಮತ್ತೆ ಪಾಪ ಶ್ಯಾಮನೂರು ಶಿವಶಂಕರಪ್ಪ ತಪ್ಪೇನು ಯಜಮಾನಂದು, ನಾವು ಲಿಂಗಾಯತ್ರೆ ನಮ್ಮನ್ನು ಕಮ್ಮಿ ಮಾಡಿದ್ರೆ ಹೆಂಗೆ ನೀವು ಅಂತ ಒಕ್ಕಲಿಗರದೇನು. ಏನಾಗಿದೆ, ಒಕ್ಕಲಿಗ ಲಿಂಗಾಯತು ಡಾಮಿನೇಟಿಂಗ್ ಕ್ಲಾಸ್ ಮೊದಲಿಂದ. ಈ ಡಾಮಿನೇಟಿಂಗ್ ಕ್ಲಾಸ್ ಇರೋದ್ರಿಂದ ಅವರು ಬೇರೆಯವ್ರು ಹೇಳ್ದಂಗೆ ಕೇಳ್ತಾರ, ಊರು ಗೌಡ್ರು ಇರ್ತಾರೆ. ಅದಕ್ಕೆ ಅವ್ರು ಹೇಳ್ದಂಗೆ ನಾವು ಕೇಳಲೇಬೇಕಂತ ಪರಿಸ್ಥಿತಿ ಬಂತು. ಅದಕ್ಕೆ ಇನ್ನೊಂದು ಸಾರಿ ಮಾಡಿ ಅಂತ ಹೇಳಿದ್ವಿ.